ಸಾಮಾಜಿಕ ನ್ಯಾಯಕ್ಕಾಗಿ ಜಾತಿ ಸಮೀಕ್ಷೆ ಅವಶ್ಯಕ. ಜಾಗೃತಿ ಕರ್ನಾಟಕ ಸದಸ್ಯ ವಕೀಲ ಕಿಶೋರ್ ಕರೆ. ಸಾಮಾಜಿಕ ನ್ಯಾಯವನ್ನ ಒದಗಿಸುವ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ನಡೆಸುವ ಜಾತಿ ಗಣತಿ ಅತ್ಯವಶ್ಯಕತೆ ಇದೆ. ಮೀಸಲಾತಿ ಫಲ ಅನುಭವಿಸಲು ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯ ಒಗ್ಗೂಡಿ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು. ಕೆಲ ಪಟ್ಟಭದ್ರ ಹಿತಾಸಕ್ತಿಗಳ ದಿಕ್ಕು ತಪ್ಪಿಸುವ ಹೇಳಿಕೆಗೆ ಮರುಳಾಗದೆ ಸಮೀಕ್ಷೆ ಕುರಿತು ವಿಚಾರ ಸಂಕಿರಣದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಎಂದು ಜಾಗೃತ ಕರ್ನಾಟಕ ಸದಸ್ಯ ವಕೀಲ ಕಿಶೋರ್ ಕರೆಯನ್ನ ನೀಡಿದ್ರು. ಇನ್ನು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಮೈಸೂರು ಅರಸರ ಕಾಲದಿಂದಲೂ ನಡೆಯದ ಜಾತಿ ಸಮೀಕ್ಷೆ ಮತ್ತೆ ಎಂದಿಗೂ ನಡೆದಿರಲಿಲ್ಲ. ಸಂವಿಧಾನಬದ್ಧ ಸಾಮಾಜಿಕ ನ್ಯಾಯವನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಸಮೀಕ್ಷೆ ಕಾರ್ಯವನ್ನ ಕೈಗೆತ್ತಿಕೊಂಡಿರುವುದು ಸ್ವಾಗತಾರ್ಹ ಎಂದಿದ್ದಾರೆ. ಇನ್ನು ಮೀಸಲಾತಿ ಒದಗಿಸುವ ಸಮಯದಲ್ಲಿ ನ್ಯಾಯಾಲಯ ಕೇಳುವ ದತ್ತಾಂಶ ಸಂಗ್ರಹ ಸರ್ಕಾರ ಮಾಡ್ತಾ ಇರುವುದು ಸರಿಯಿದೆ. ಸಮೀಕ್ಷೆಯನ್ನ ಬಹಿರಂಗಪಡಿಸಿ ಸರ್ಕಾರ ಸಾಮಾಜಿಕ ನ್ಯಾಯವನ್ನ ಒದಗಿಸುವ ಕೆಲಸ ಮಾಡಬೇಕಾಗಿದೆ. ಈ ಕಾರ್ಯಕ್ಕೆ ಹಿಂದುಳಿದ ವರ್ಗಗಳಲ್ಲಿ ಜಾಗೃತಿ ಮೂಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಜಾಗೃತ ಕರ್ನಾಟಕ ಇದೇ ತಿಂಗಳ 18ರಂದು ಜಾತಿ ಸಮೀಕ್ಷೆ ಸರ್ವ ಸಮುದಾಯಗಳ ನಿರೀಕ್ಷೆ ಪೂರೈಸ್ತಾ ಇದೆ ಎಂಬ ವಿಚಾರ ಸಂಕಿರಣ ಆಯೋಜಿಸಿದೆ. ತುಮಕೂರು ನಗರ ಲೈಬ್ರರಿ ಸಭಾಂಗಣದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ನ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ, ಜಾಗೃತ ಕರ್ನಾಟಕ ವಾಸು, ಶಾಸಕ ಕೆಎನ್ ರಾಜಣ್ಣ ಸೇರಿದಂತೆ ಎಲ್ಲ ಸಮುದಾಯದ ಮುಖಂಡರು ಭಾಗವಹಿಸಿ ಹಿಂದುಳಿದ ವರ್ಗಗಳ ಒಗ್ಗಟ್ಟು ಪ್ರದರ್ಶನಕ್ಕೆ ಸಾಕ್ಷಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಜಾಗೃತ ಕರ್ನಾಟಕ ಸದಸ್ಯ ಆದಂ ಖಾನ್ ಹಾಜರಿದ್ದರು. ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಬಗ್ಗೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಜಾತಿ ಸಮೀಕ್ಷೆ ಏಕೆ ಬೇಕು ಅನ್ನೋ ಪ್ರಶ್ನೆಯನ್ನು ನಾವು ಕೈಗೆತ್ತಿಕೊಳ್ಳೋದಾದರೆ, ಯಾವುದೇ ಸಂದರ್ಭದಲ್ಲಿ ಸರ್ಕಾರಗಳು ಮೀಸಲಾತಿಯನ್ನು ಜಾಸ್ತಿ ಮಾಡಿದಾಗ ನ್ಯಾಯಾಲಯಗಳು, ಹೈಕೋರ್ಟು, ಸುಪ್ರೀಂ ಕೋರ್ಟ್, ಯಾವುದೇ ನ್ಯಾಯಾಲಯಗಳು ಮೊದಲನೇದಾಗಿ ಕೇಳಿದ್ದು ನಿಮ್ಮ ಹತ್ರ ಡೇಟಾ ಎಲ್ಲಿದೆ. ನಿಮ್ಮ ಹತ್ರ ಡೇಟಾ ಎಲ್ಲಿದೆ ಅಂತ ಅಂದರೆ ಸರ್ಕಾರಗಳು ಡೇಟಾವನ್ನು ಇಟ್ಕೋಬೇಕಾಗುತ್ತೆ. ಅಂತ ಅಂದರೆ ಏನು ಮಾಡಬೇಕು, ಹಿಂದುಳಿದ ಸಮುದಾಯಗಳ ಸಮೀಕ್ಷೆಯನ್ನು ಮಾಡಬೇಕು. ಆ ಮಾಹಿತಿಯನ್ನು ಪಡ್ಕೋಬೇಕು, ಆ ಮಾಹಿತಿಗೆ ಸಮೀಕ್ಷೆಯನ್ನು ಮಾಡಬೇಕು. ಈ ಸಮೀಕ್ಷೆ ಈ ಕಾರಣಕ್ಕೆ ಇದು ತುಂಬ ಅಗತ್ಯ. ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಿಂದ, ಮಿಲ್ಲರ್ ಆಯೋಗದ ಸಮಯದಿಂದ ಜಾತಿ ಸಮೀಕ್ಷೆಯನ್ನು ಪಟ್ಟಭದ್ರ ಹಿತಾಸಕ್ತಿಗಳು ಮೂಲಗುಂಪಿಗೆ ತಳ್ಳುತ್ತಾನೆ ಬರ್ತಾ ಇದೆ. ಇದು ಸಿದ್ದರಾಮಯ್ಯನವರ ಅವಧಿಯಲ್ಲಿ ನಡೆದಂಥ ಕಾಂತರಾಜ ಆಯೋಗದ ಸಮೀಕ್ಷೆ ಕೂಡ ಅನ್ವಯವಾದಂತೆ ಜಾತಿ ಸಮೀಕ್ಷೆಯನ್ನ ಹಿಂಬೆಟ್ಟಿಸೋ ಕಾರ್ಯ ಎಗ್ಗಿಲ್ಲದೆ ನಡೀತಾ ಇದೆ. ಮುಂದುವರೆದು ಹೇಳಬೇಕು ಅಂತಂದ್ರೆ, ಇತ್ತೀಚೆಗೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಜಾತಿ ಸಮೀಕ್ಷೆಗೆ ವಿರುದ್ಧವಾದ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಏನು ಹೇಳಿಕೆ ಅಂತಂದ್ರೆ, ನೀವು ಜಾತಿ ಸಮೀಕ್ಷೆಯಲ್ಲಿ ಯಾವುದೇ ಕಾರಣಕ್ಕೂ ಭಾಗವಹಿಸಬೇಡಿ ಅಂತ ಅರ್ಥ ಇದೆ. ಜಾತಿ ಸಮೀಕ್ಷೆಯಲ್ಲಿ ಯಾವುದೇ ಕಾರಣಕ್ಕೂ ನೀವು ಭಾಗವಹಿಸಬೇಡಿ ಅಂತ ಹೇಳೋದಾದ್ರೆ ಅದು ಅವರ ಸಮುದಾಯಗಳಿಗೆ ಮಾಡುವ ಅನ್ಯಾಯವಾಗ್ತದೆ. ಮತ್ತು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಸಮುದಾಯದಲ್ಲಿದ್ದಾರೆ ಅನ್ನುವ ಲೆಕ್ಕ ಸಿಗೋದಿಲ್ಲ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.